ನೀವು ಬಯಸದಂತೆ ನಾವೆಲ್ಲರೂ ಸೇರಿ ಲಂಕಾಧಿಪತಿಯಾಗಿ ವಿಭೀಷಣನಿಗೆ ಪಟ್ಟಾಭಿಷೇಕ ಮಾಡಿದೆವು. ಮುಂದೆ ಧರ್ಮಪ್ರಭುವಾಗಿ ವಿಭೀಷಣ ಲಂಕೆಯಲ್ಲಿ ನವಮನ್ವಂತರಕ್ಕೆ ನಾಂದಿ ಹಾಡುತ್ತಾನೆ. ಹೌದು ಹನುಮಂತ, ನವಮನ್ವಂತರ. ಅಧರ್ಮಿಯಾದ ರಾವಣನಿಗೆ ಬೆಂಬಲ ನೀಡಿದ್ದ ರಾಕ್ಷಸರೆಲ್ಲರೂ ಹತರಾದರು. ಈಗ ವಿಭೀಷಣ ರಾಕ್ಷಸ ಕುಲದ ಕೀರ್ತಿಯನ್ನು ಬೆಳಗಿಸುತ್ತಾನೆ. ನಿಮ್ಮ ಅನುಗ್ರಹದಿಂದ ಲಂಕೆಯ ಭಾಗ್ಯೋದಯವಾಗುತ್ತದೆ. ಹನುಮಂತ, ನಾನು ವಿಭೀಷಣನಿಗೆ ನೀಡಿದ್ದ ಭರವಸೆ ಈಡೇರಿದಂತಾಯಿತು. ಈಗ ನಿನ್ನಿಂದ ಮತ್ತೊಂದು ಕಾರ್ಯವಾಗಬೇಕಾಗಿದೆ. ಅದೇನು ಹೇಳಿ ಪ್ರಭು. ನೀವು ಯಾವ ಆಜ್ಞೆ ಮಾಡಿದರೂ ನಿಮ್ಮ ಭಕ್ತನಾದ ಈ ಹನುಮಂತ ಅದನ್ನು ಪಾಲಿಸಲು ಸಿದ್ಧನಾಗಿದ್ದಾನೆ. ಹನುಮಂತ, ನೀನು ನನ್ನ ಮೇಲಿಟ್ಟಿರುವ ಭಕ್ತಿ ಪ್ರೇಮಗಳನ್ನು ಕಂಡು ನಾನು ಮುಗ್ಧನಾಗಿದ್ದೇನೆ. ನಿನ್ನ ಭಕ್ತಿ, ಸುಗ್ರೀವನ ಸ್ನೇಹ, ವಾನರರ ನಿಷ್ಠೆ ಇವೇ ಇಂದಿನ ನನ್ನ ಜಯಕ್ಕೆ ಪ್ರಮುಖ ಕಾರಣ. ಹೀಗೆ ಹೇಳುವುದು ನಿಮ್ಮ ಸೌಜನ್ಯ ಪ್ರಭು. ಸರ್ವ ಸಮರ್ಥನಾಗಿದ್ದರೂ ಈ ಮಹಾಯುದ್ಧದಲ್ಲಿ ನಮಗೂ ಪಾತ್ರ ವಹಿಸಲು ಅವಕಾಶ ನೀಡಿದಿರಿ. ಹನುಮಂತ, ಲಂಕಾಧಿಪತಿಯಾದ ವಿಭೀಷಣನ ಅನುಮತಿಯನ್ನು ಪಡೆದು ಲಂಕಾನಗರವನ್ನು ಪ್ರವೇಶಿಸಿ ಜಾನಕಿಯನ್ನು ಕಾಣು. ಅಲ್ಲಿ ಅವಳ ಕುಶಲವನ್ನು ಕೇಳು. ನಾನು, ಲಕ್ಷ್ಮಣ, ಸುಗ್ರೀವ ನಮ್ಮೆಲ್ಲರ ಕುಶಲವನ್ನು ಹೇಳು. ನಂತರ ರಾವಣ ಹತನಾದನೆಂಬ ಶುಭವಾರ್ತೆಯನ್ನು ಅವಳಿಗೆ ತಿಳಿಸಿ. ಆ ನಂತರ ಅವಳ ಸಂದೇಶವನ್ನು ತೆಗೆದುಕೊಂಡು ಬಾ. ಹಾಗೇ ಆಗಲಿ ಪ್ರಭು. ಹನುಮಂತ, ಮಹಾಸಾಗರವನ್ನು ದಾಟಿ ಸೀತೆಗೆ ಮೊದಲು ಸಂದೇಶವನ್ನು ತಿಳಿಸುವವನೇ ನೀನು. ಆದ್ದರಿಂದ ಈಗಲೂ ಆ ಕಾರ್ಯ ನಿನ್ನಿಂದಲೇ ಆಗಬೇಕೆಂದು ನನ್ನ ಬಯಕೆ. ಅದು ನನ್ನ ಭಾಗ್ಯ ರಾಮಚಂದ್ರ ಪ್ರಭು. ನಾನು ಈಗಲೇ ಹೋಗಿ ಬರುತ್ತೇನೆ. ಜೈ ಶ್ರೀರಾಮ್! ಜೈ ಶ್ರೀರಾಮ್! ಮಾತೆ ಜಾನಕಿ, ರಾಮಭಕ್ತ ಹನುಮಂತನ ಪ್ರಣಾಮಗಳನ್ನು ಸ್ವೀಕರಿಸಿ. ಹನುಮಂತ, ಮಹಾನುಭಾವ, ಸ್ವಾಗತ ಪ್ರಿಯ ಬಂಧು, ಸುಸ್ವಾಗತ. ನನ್ನ ಸ್ವಾಮಿ ಕ್ಷೇಮವಾಗಿರುವರೆ, ನನ್ನ ಮೈದುನ ಲಕ್ಷ್ಮಣ ಕ್ಷೇಮವೇ? ವಿಭೀಷಣ ಕ್ಷೇಮವೇ? ಸುಗ್ರೀವಾದಿ ವಾನರ ಬಂಧುಗಳು ಕ್ಷೇಮವೇ? ಮಾತೆ, ಶ್ರೀರಾಮಚಂದ್ರ ಲಕ್ಷ್ಮಣ ಸುಗ್ರೀವರೊಂದಿಗೆ ಕ್ಷೇಮವಾಗಿದ್ದಾರೆ. ಶತ್ರು ಸಂಹಾರ ಮಾಡಿ ಸಫಲ ಮನೋರಥರಾಗಿರುವ ಶ್ರೀರಾಮಚಂದ್ರ ನಿಮ್ಮ ಕ್ಷೇಮವನ್ನು ಕೇಳಿದ್ದಾರೆ. ಹನುಮಂತ, ನನ್ನ ಸ್ವಾಮಿಯ ಸನ್ನಿಧಿಯನ್ನು ಸೇರುವುದಕ್ಕಿಂತ ಕ್ಷೇಮಕರವಾದದ್ದು ನನ್ನ ಪಾಲಿಗೆ ಬೇರೆ ಯಾವುದೂ ಇಲ್ಲ. ಮಾತೆ, ಆ ಸುಸಮಯ ಒದಗಿದೆ. ವಿಭೀಷಣ, ವಾನರ, ಸುಗ್ರೀವ, ಲಕ್ಷ್ಮಣರೊಂದಿಗೆ ಸೇರಿ ಶ್ರೀರಾಮಚಂದ್ರ ಪ್ರಭು ರಾವಣನ ಸಂಹಾರ ಮಾಡಿದ್ದಾರೆ. ನಿಮ್ಮ ಪಾತಿವ್ರತ್ಯದ ಮಹಿಮೆಯಿಂದ ಯುದ್ಧದಲ್ಲಿ ಮಹಾವಿಜಯ ಪ್ರಾಪ್ತವಾಯಿತು. ನಿಮ್ಮ ವಿಷಯದಲ್ಲಿ ಅಪರಾಧಿಯಾಗಿದ್ದ ಆ ರಾವಣ ಹತನಾಗಿದ್ದಾನೆ. ಲಂಕೆಯಲ್ಲಿ ವಿಭೀಷಣ ಪ್ರಭುವಾಗಿದ್ದಾನೆ. ರಾಮಚಂದ್ರ ಪ್ರಭು ನಿಮಗೆ ಈ ಸಂದೇಶವನ್ನು ಕಳಿಸಿದ್ದಾರೆ. ಹನುಮಂತ,
ಸಜ್ಜನಳು ಸ್ನೇಹಶೀಲಳೂ ಆದ ತ್ರಿಜಟೆಯಿಂದ ಯುದ್ಧದ ಸಮಸ್ತ ವಿಷಯವನ್ನು ಕೇಳಿದ್ದೇನೆ. ಆದರೆ ನನ್ನ ಸ್ವಾಮಿಯ ಸಂದೇಶವನ್ನು ಮಹಾತ್ಮನಾದ ನಿನ್ನ ಬಾಯಿಯಿಂದ ಕೇಳಿದರೆ ಅದು ನನಗೆ ಅತ್ಯಂತ ಸಂತೋಷದ ವಿಷಯ. ಮಾತೆ, ಶ್ರೀರಾಮ ನಿಮಗೆ ಹೀಗೆಂದು ಹೇಳಿದ್ದಾರೆ. ಸೀತೆ, ನಿನ್ನ ಬಿಡುಗಡೆಗಾಗಿ ನಾನು ದೃಢ ಸಂಕಲ್ಪ ಮಾಡಿದ್ದೆ. ಅನ್ನಾಹಾರದ ಚಿಂತೆ ಇರಲಿಲ್ಲ, ನಿದ್ರೆಯ ಬಯಕೆ ಇರಲಿಲ್ಲ. ನಿರಂತರ ಪ್ರಯತ್ನದಿಂದ ಮಹಾಸಾಗರಕ್ಕೆ ಸೇತುವೆ ಕಟ್ಟಿ ನನ್ನ ಪ್ರತಿಜ್ಞೆಯನ್ನು ಪೂರೈಸಿದೆ. ಇನ್ನು ಮುಂದೆ ರಾವಣನ ವಶದಲ್ಲಿರುವನೆಂದು ಚಿಂತಿಸಬೇಕಾಗಿಲ್ಲ. ಏಕೆಂದರೆ ಈಗ ಲಂಕಾನಗರ ಮಿತ್ರನಾದ ವಿಭೀಷಣನ ವಶದಲ್ಲಿದೆ. ಈಗ ನೀನು ನಿನ್ನ ಮನೆಯಲ್ಲಿರುವಂತೆ ನಿಶ್ಚಿಂತೆಯಿಂದಿರಬಹುದು. ಮಾತೆ, ಏನು ಯೋಚಿಸುತ್ತಿರುವಿರಿ? ಏಕೆ ಈ ಮೌನ? ನನ್ನ ಸ್ವಾಮಿಯ ವಿಜಯದ ವಾರ್ತೆಯನ್ನು ಕೇಳಿ ಮಿತಿಮೀರಿದ ಸಂತೋಷದಿಂದ ಮಾತೇ ಬರುತ್ತಿಲ್ಲ. ಹನುಮಂತ, ಇಂಥ ಪ್ರಿಯ ವಾರ್ತೆಯನ್ನು ಹೇಳಿದ ನಿನಗೆ ಏನಾದರೂ ಉಡುಗೊರೆ ಕೊಡಬೇಕೆಂದು ನನ್ನ ಮನಸ್ಸು ಹಾತೊರೆಯುತ್ತಿದೆ. ಆದರೆ ಏನು ಕೊಡಲಿ? ಚಿನ್ನ, ಬೆಳ್ಳಿ, ಮುತ್ತು, ರತ್ನ, ವಜ್ರ, ವೈಢೂರ್ಯ ಯಾವುದೂ ನೀನು ಹೇಳಿದ ಶುಭವಾರ್ತೆಗೆ ಸರಿಸಾಟಿ ಆಗಲಾರದು. ಮಾತೆ, ನಿಮ್ಮ ಸದ್ಭಾವನೆಗೆ ಇದು ಸಹಜ. ಆದರೆ ನನ್ನ ಮಾತುಗಳನ್ನು ಕೇಳಿ ನಿಮ್ಮ ಮುಖದಲ್ಲಿ ಕಂಡ ಅಪರಿಮಿತವಾದ ಸಂತೋಷವೇ ನನಗೆ ಉಡುಗೊರೆ. ದಯಾಮಯನಾದ ಶ್ರೀರಾಮನ ಕೃಪೆಗೆ ಪಾತ್ರನಾಗಿರುವ ನನಗೆ ಬೇರಾವ ಉಡುಗೊರೆಯ ಅಗತ್ಯವಿಲ್ಲ ಮಾತೆ. ಸೀತಾರಾಮರ ಸಮಾಗಮದ ಸುಂದರ ಮುಹೂರ್ತವನ್ನು ಕಂಡೊಡನೆ ನನ್ನ ಜನ್ಮ ಸಾರ್ಥಕವಾಗುತ್ತದೆ. ಹನುಮಂತ, ನಿನ್ನ ಮಾತು ಅತ್ಯಂತ ಪ್ರಿಯ, ಹೃದಯ ಸ್ಪರ್ಶಿ. ನಿನ್ನ ಸದ್ಗುಣಗಳಂತೆ ನಿನ್ನ ಮಧುರ ಮಾತುಗಳಿಗೂ ಸಾಟಿಯೇ ಇಲ್ಲ. ಮಹಾಬಲವಂತನಾದರೂ ಸೌಜನ್ಯ, ಸಭ್ಯತೆಗಳ ಸಹಕಾರ ರೂಪವಾದ ನಿನ್ನ ವ್ಯಕ್ತಿತ್ವಕ್ಕೆ ನನ್ನ ನಮಸ್ಕಾರ. ನನಗೆ ನಿನಗಿಂತ ಆತ್ಮೀಯನಾದ ಬಂಧು ಬೇರೊಬ್ಬನಿಲ್ಲ ಮಾರುತಿ. ಮಾತೆ, ನೀವು ಅನುಮತಿ ನೀಡಿದರೆ ನಿಮ್ಮನ್ನು ಹಿಂಸೆ ಮಾಡಿ ಕಾಡಿದ ಈ ರಾಕ್ಷಸಿಯರನ್ನು ಈಗಲೇ ಅವರ ಪ್ರಭು ರಾವಣನ ಬಳಿ ಕಳಿಸುತ್ತೇನೆ. ಬೇಡ ಮಾರುತಿ, ಬೇಡ ಮಾರುತಿ. ಬೇಡ ಮಾರುತಿ, ಪಾಪ. ಈ ಬಡಪಾಯಿಗಳ ಮೇಲೆ ಕೋಪ ಬೇಡ ಮಾರುತಿ. ಮಾತೆ, ನಾನು ಅಂದು ನಿಮ್ಮನ್ನು ಕಂಡಾಗ ಇವರು ನಿಮ್ಮನ್ನು ಕಾಡಿಸಿ ಪೀಡಿಸಿದ್ದನ್ನು ನಾನೇ ಕಣ್ಣಾರೆ ಕಂಡಿದ್ದೇನೆ. ಇವರನ್ನು ಕ್ಷಮಿಸಬೇಡಿ ಮಾತೆ. ಮಾರುತಿ, ಇವರು ತಮ್ಮ ಒಡೆಯನ ಆಜ್ಞೆಯನ್ನು ಪಾಲಿಸಿದರು. ಅದು ಅವರ ಕರ್ತವ್ಯವಲ್ಲವೇ? ನಾನಂತೂ ಇವರನ್ನು ಕ್ಷಮಿಸಿ ಬಿಟ್ಟಿದ್ದೇನೆ. ಏಕೆಂದರೆ ನಂತರ ಇವರು ನನ್ನೊಂದಿಗೆ ಸೌಜನ್ಯದಿಂದಲೇ ನಡೆದುಕೊಂಡಿದ್ದಾರೆ. ಅಲ್ಲದೆ ನನ್ನ ಸ್ವಾಮಿಯಿಂದ ಅಭಯವನ್ನು ಕೊಡಿಸುತ್ತೇನೆ ಎಂದು ಇವರಿಗೆ ನಾನು ಮಾತನ್ನು ಕೊಟ್ಟಿದ್ದೇನೆ. ಆಗಲಿ ಮಾತೆ, ನಿಮ್ಮ ಇಷ್ಟಕ್ಕೆ ವಿರುದ್ಧವಾದ ಕಾರ್ಯವನ್ನು ನಾನು ಖಂಡಿತ ಮಾಡುವುದಿಲ್ಲ. ಸತ್ಪುರುಷರಾದವರು ಪಾಪಿಗಳ ವಿಷಯದಲ್ಲೂ ಕರುಣೆಯಿಂದಲೇ ವರ್ತಿಸಬೇಕು. ಜಗತ್ತಿನಲ್ಲಿ ಪ್ರತಿಯೊಬ್ಬರೂ ಒಂದಲ್ಲ ಒಂದು ರೀತಿಯಲ್ಲಿ ಅಪರಾಧವನ್ನು ಮಾಡಿದವರೇ ಆಗಿರುತ್ತಾರೆ. ಆಹಾ ಆಹಾ, ಧರ್ಮಮೂರ್ತಿಯಾದ ಪುರುಷೋತ್ತಮ ರಾಮಚಂದ್ರನಿಗೆ ತಕ್ಕ ಸತಿ ನೀವು. ನಾನೀಗ ರಾಘವನ ಬಳಿ ಹೊರಡುತ್ತೇನೆ. ನಿಮ್ಮ ಸಂದೇಶವನ್ನು ನೀಡಿ. ಭಕ್ತವತ್ಸಲನಾದ ಶ್ರೀರಾಮನ ಪುಣ್ಯ ರೂಪವನ್ನು ಸಂದರ್ಶಿಸಲು ಬಯಸುತ್ತೇನೆ. ಶತೀದೇವಿಯು ದೇವರಾಜನಾದ ಇಂದ್ರನನ್ನು ಸಂದರ್ಶಿಸಿದಂತೆ ಅತಿ ಶೀಘ್ರದಲ್ಲಿ ನೀವು ಲಕ್ಷ್ಮಣ ಸಹಿತನಾದ ರಾಮಚಂದ್ರನನ್ನು ಸಂದರ್ಶಿಸುವಿರಿ. ನಾನಿನ್ನು ಬರುತ್ತೇನೆ ಮಾತೆ. ಜೈ ಶ್ರೀರಾಮ್.
ಪ್ರಣಾಮಗಳು ಪ್ರಭು ರಾಮಚಂದ್ರ. ತಮ್ಮ ಆಜ್ಞೆಯನ್ನು ನೆರವೇರಿಸಿ ಬಂದಿದ್ದೇನೆ. ಹನುಮಂತ, ನನ್ನ ಸೀತೆಯನ್ನು ಕಂಡು ಬಂದೆಯಾ? ನನ್ನ ಸಂದೇಶವನ್ನು ಅವಳಿಗೆ ತಿಳಿಸಿದೆಯಾ? ತಿಳಿಸಿದೆ ಪ್ರಭು. ನನ್ನ ಸಂದೇಶದ ಪ್ರತಿಯಾಗಿ ಅವಳ ಪ್ರತಿಕ್ರಿಯೆ ಏನೆಂದು ತಿಳಿಸು ಹನುಮಂತ. ಪ್ರಭು, ಪ್ರತಿಕ್ರಿಯೆ ಏನಿರುತ್ತದೆ? ಪತಿ ವಿರಹದಿಂದ ಕಾತರಿಸಿದ ಮಾತೆ ತಮ್ಮ ಸಂದರ್ಶನಕ್ಕಾಗಿ ಕಾಯುತ್ತಿದ್ದಾರೆ. ತಾವು ಬೇಗನೆ ದರ್ಶನ ನೀಡುವುದು ಸೂಕ್ತವಾಗಿದೆ. ಕಾಣುತ್ತೇನೆ ಮಾರುತಿ, ಖಂಡಿತ ಕಾಣುತ್ತೇನೆ. ಸೀತಾ ಮಾತೆಗೆ ಪ್ರತಿಕ್ಷಣವೂ ನಿಮ್ಮದೇ ಧ್ಯಾನ. ರಾಮ ಸ್ಮರಣೆ ಇಲ್ಲದ ಒಂದು ಕ್ಷಣವೂ ಇಲ್ಲ. ರಾವಣನ ವಧೆಯನ್ನು ತಿಳಿಸಿದೆಯಲ್ಲವೇ? ತಿಳಿಸಿದೆ ಪ್ರಭು. ಆ ವಾರ್ತೆಯನ್ನು ಕೇಳಿ ಮಾತೆ ತಮ್ಮ ಸಂದರ್ಶನದ ಬಯಕೆಯನ್ನು ವ್ಯಕ್ತಪಡಿಸಿದರು. ಆ ಮುಹೂರ್ತ ಈಗ ಒದಗಿ ಬಂದಿದೆ ಹನುಮಂತ. ನಾನು ಈಗ ಸೂಕ್ತ ರೀತಿಯಲ್ಲಿ ನನ್ನ ಜಾನಕಿಯನ್ನು ಕಾಣಬೇಕು. ಪ್ರಭು ರಾಮಚಂದ್ರ, ಹಿಂದೆ ನಾನು ಸೀತಾದೇವಿಯಿಂದ ಸಂದೇಶವನ್ನು ತಂದಿದ್ದೆ. ಅದರಿಂದಲೇ ಅವರು ನನ್ನಲ್ಲಿ ಒಂದು ಭಾವನೆಯನ್ನು ಇರಿಸಿಕೊಂಡಿದ್ದಾರೆ. ಈಗಲೂ ಆ ಭಾವನೆಯಿಂದಲೇ ನನ್ನಿಂದ ನಿಮ್ಮ ಕ್ಷೇಮವನ್ನು ಕೇಳಿದರು. ನಿಮ್ಮನ್ನು ಕಾಣುವ ಆಸೆಯನ್ನು ವ್ಯಕ್ತಪಡಿಸಿದರು. ವಿಭೀಷಣ, ಪ್ರಭು ರಾಮಚಂದ್ರ, ನಿನ್ನ ಕೃಪೆಯಿಂದ ಲಂಕಾಧೀಶ್ವರನಾದ ನನಗೆ ನಿನ್ನ ಅನುಗ್ರಹ ಸದಾ ಇರಲಿ. ಲಂಕೇಶ್ವರ ವಿಭೀಷಣ, ನಿನ್ನಂತಹ ಧರ್ಮಪರಾಯಣನಿಗೆ ನನ್ನ ಅನುಗ್ರಹ ಮಾತ್ರವಲ್ಲ, ಸಕಲ ದೇವತೆಗಳ ಅನುಗ್ರಹವೂ ಲಭಿಸುತ್ತದೆ. ಧನ್ಯನಾದೆ ಪ್ರಭು, ಧನ್ಯನಾದೆ. ನಾನು ಲಂಕಾಧಿಪತಿಯಾದರೂ ನಿನ್ನ ಆಶ್ರಿತನೇ. ನಿನ್ನ ಆಜ್ಞೆಯನ್ನು ಪರಿಪಾಲಿಸಲು ಸದಾ ಸನ್ನದ್ಧನಾಗಿರುತ್ತೇನೆ. ವಿಭೀಷಣ, ನೀನು ಲಂಕೆಯ ಒಡೆಯನಾದರೂ ನನ್ನ ಮೇಲಿನ ಪ್ರೀತಿ ಗೌರವಗಳು ಕಿಂಚಿತ್ತೂ ಕಡಿಮೆ ಆಗಲಿಲ್ಲ. ಅದಕ್ಕಾಗಿ ನಾನು ನಿನ್ನ ಬಗ್ಗೆ ಅಭಿಮಾನ ಪಡುತ್ತೇನೆ. ನಾನು ನಿನಗೊಂದು ಕಾರ್ಯವನ್ನು ವಹಿಸಬೇಕೆಂದಿದ್ದೇನೆ. ಅದೇನೆಂದು ಹೇಳು ರಾಘವ. ಈಗ ತಾನೇ ಹನುಮಂತ ಸೀತೆಗೆ ನನ್ನ ವಿಜಯ ವಾರ್ತೆಯನ್ನು ತಿಳಿಸಿ ಬಂದಿದ್ದಾನೆ. ಅವಳು ನನ್ನನ್ನು ಕಾಣಲು ಆತುರದಿಂದಿದ್ದಾಳೆ. ನೀನು ಲಂಕೆ ಒಡೆಯನಾಗಿರುವುದರಿಂದ ನೀನೇ ಹೋಗಿ ಅವಳನ್ನು ಕರೆತರುವುದು ಉಚಿತವಾಗಿದೆ. ಪ್ರಭು ರಾಮಚಂದ್ರ, ನನ್ನ ಸಹೋದರ ರಾವಣ ನಿನ್ನ ಪತ್ನಿ ಸೀತಾದೇವಿಗೆ ಮಾಡಿದ ಅಪಚಾರದ ಕಳಂಕವನ್ನು ಹೋಗಲಾಡಿಸಬೇಕು. ಆದುದರಿಂದ ಸೀತಾ ಮಾತೆಯನ್ನು ಸಕಲ ರಾಜ ಮರ್ಯಾದೆಯೊಂದಿಗೆ ಕರೆತರುವುದು ನನಗೆ ಸಂತೋಷದ ವಿಷಯ. ದಯಮಾಡಿ ಅಪ್ಪಣೆ ಕೊಡು ರಾಮಚಂದ್ರ.